ಮಕರ ರಾಶಿಯವರೇ, ನೀವು ವರ್ಷಗಳಿಂದ ಕಾಯುತ್ತಿದ್ದ ಆ ಗಳಿಗೆ ಈಗ ಬಂದಿದೆ. ಏಕೆಂದರೆ ಆಗಸ್ಟ್ 2ರಿಂದ ರಾಹು ಗ್ರಹವು ಮಂಗಳನ ಧನಿಷ್ಠಾ ನಕ್ಷತ್ರವನ್ನು ಪ್ರವೇಶಿಸಿದೆ. ಮತ್ತು ಮಕರ ರಾಶಿಯವರೇ, ಇದು ಕೇವಲ ಒಂದು ನಕ್ಷತ್ರದ ಬದಲಾವಣೆಯಲ್ಲ, ಇದು ನಿಮ್ಮ ಜೀವನದ ಪುನರ್ಜನ್ಮವಾಗಿದೆ. ಏಕೆಂದರೆ ರಾಹು ಗ್ರಹವು ಪ್ರಸ್ತುತ ನಿಮ್ಮ ಜಾತಕದ ಅಂದರೆ ಕುಂಡಲಿಯ ದ್ವಿತೀಯ ಭಾವದಲ್ಲಿ ಗೋಚಾರ ಮಾಡುತ್ತಿದೆ. ಇದು ಸಂಪತ್ತು, ಮಾತು ಮತ್ತು ಕುಟುಂಬದ ಸ್ಥಾನವಾಗಿದೆ. ಮತ್ತು ರಾಹುವಿಗೆ ಸೇನಾಪತಿಯಾದ ಮಂಗಳನ ಬೆಂಬಲ ಸಿಕ್ಕಾಗ ಇಲ್ಲಿಯವರೆಗೆ ನಿಮ್ಮ ನಿದ್ದೆಗೆಡಿಸುತ್ತಿದ್ದ ಹಣದ ಕೊರತೆ ಮತ್ತು ಸಂಪತ್ತಿನ ಚಿಂತೆಗಳು ದೂರವಾಗಿ ಅಲ್ಲಿಂದಲೇ ಅನಿರೀಕ್ಷಿತ ಧನಲಾಭದ ದಾರಿ ತೆರೆಯಲಿದೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿ ನಿಮ್ಮನ್ನು ಕೀಳಾಗಿ ಕಂಡವರ ಕಾಲ ಕೆಳಗಿನ ನೆಲ ಈಗ ಕುಸಿಯಲಿದೆ. ಶತ್ರುಗಳು ನಡುಗುತ್ತಾರೆ, ಏಕೆಂದರೆ ನಿನ್ನೆಯವರೆಗಿದ್ದ ಅದೇ ಮಕರ ರಾಶಿಯ ವ್ಯಕ್ತಿ ನೀವಾಗಿರುವುದಿಲ್ಲ. ಒಂದು ಮಾತಿದೆ, ಕಳ್ಳನಿಗೆ ಪೊಲೀಸರ ಬೆಂಬಲ ಸಿಕ್ಕರೆ ಕಳ್ಳನು ತುಂಬಾ ಅಪಾಯಕಾರಿಯಾಗುತ್ತಾನೆ ಎಂದು. ಅದೇ ರೀತಿ ಇಲ್ಲಿ ರಾಹುವಿನ ಮಾಯಾವಿ ಶಕ್ತಿಗೆ ಮಂಗಳನ ಪರಾಕ್ರಮ ಶಕ್ತಿ ಸಿಕ್ಕಿದೆ. ಮತ್ತು ಮಕರ ರಾಶಿಯವರೇ, ಈ ಸಂಯೋಜನೆಯನ್ನು ಯಾರನ್ನೂ ಸುಮ್ಮನೆ ಬಿಡುವಂತದ್ದಲ್ಲ. ಹಾಗಾದರೆ ಮಕರ ರಾಶಿಯವರ ಜೀವನದಲ್ಲಿ ಈ ಪುನರ್ಜನ್ಮ ಹೇಗೆ ಸಂಭವಿಸುತ್ತದೆ? ಯಾರು ಅತಿ ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತಾರೆ? ಮತ್ತು ನಿಮ್ಮ ಜಾತಕದಲ್ಲಿ ರಾಹು ಎಲ್ಲಿಯೇ ಕುಳಿತಿದ್ದರೂ ನಿಮಗೆ ಕೇವಲ ಶುಭ ಫಲಗಳನ್ನೇ ನೀಡುವ ಆ ಮಹಾಪರಿಹಾರ ಯಾವುದು? ಇವೆಲ್ಲವನ್ನೂ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ವೀಕ್ಷಿಸಿ. ಏಕೆಂದರೆ ಇಂದಿನ ಈ ಮಾಹಿತಿಯು ನಿಮ್ಮ ಜೀವನವನ್ನು ಬದಲಾಯಿಸಲಿದೆ. ಈ ಸಂಪೂರ್ಣ ಪರಿಸ್ಥಿತಿಯ ಹಿಂದಿನ ಜ್ಯೋತಿಷ್ಯ ವಿಜ್ಞಾನವನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಆಗಸ್ಟ್ 2 ಮತ್ತು 3ರ ಮಧ್ಯರಾತ್ರಿ ಸರಿಯಾಗಿ 3:31 ಛಾಯಾಗ್ರಹವಾದ ರಾಹು ತನ್ನ ನಕ್ಷತ್ರವನ್ನು ಬದಲಾಯಿಸಿದೆ. ರಾಹು ತನ್ನದೇ ಆದ ಶತಭಿಷ ನಕ್ಷತ್ರದಿಂದ ಹೊರಬಂದು ಮಂಗಳನ ಧನಿಷ್ಠಾ ನಕ್ಷತ್ರವನ್ನು ಪ್ರವೇಶಿಸಿದ್ದಾನೆ. ಮಕರ ರಾಶಿಯವರಿಗೆ ಈ ಗೋಚಾರವು ನಿಮ್ಮ ದ್ವಿತೀಯ ಭಾವದಲ್ಲಿ ಅಂದರೆ ಧನಭಾವವಾದ ಕುಂಭ ರಾಶಿಯಲ್ಲಿ ನಡೆಯುತ್ತಿದೆ. ಮಕರವು ಕಾಲಪುರುಷನ ಕುಂಡಲಿಯ 10ನೇ ಮನೆಯಾಗಿದೆ. ಇದು ಕರ್ಮ, ಕಠಿಣ ಪರಿಶ್ರಮ ಮತ್ತು ರಚನೆಯ ಸಂಕೇತವಾಗಿದೆ. ಇದರ ಅಧಿಪತಿ ಶನಿಯು ಪ್ರಸ್ತುತ ನಿಮ್ಮ 3ನೇ ಮನೆಯಲ್ಲಿ ವಕ್ರಾವಸ್ಥೆಯಲ್ಲಿದ್ದಾನೆ. ಯಶಸ್ಸಿಗಾಗಿ ಮೆಟ್ಟಿಲುಗಳನ್ನು ಹತ್ತಬೇಕು ಮತ್ತು ಸಮಯವನ್ನು ನೀಡಬೇಕು ಎಂಬುದು ಶನಿಯ ಸಿದ್ಧಾಂತವಾಗಿದೆ. ಇದಕ್ಕೆ ತದ್ವಿರುದ್ಧವಾಗಿ ರಾಹು ಎಂದಿಗೂ ತಣಿಯದ ಒಂದು ಹಸಿವು. ರಾಹುವಿಗೆ ಕೇವಲ ಶಾರ್ಟ್ಕಟ್ಗಳು ಬೇಕು. ಈಗ ಈ ರಾಹು ಅಷ್ಟವಸ್ತುಗಳನ್ನು ದೇವತೆಯಾಗಿ ಹೊಂದಿರುವ ಧನಿಷ್ಠಾ ನಕ್ಷತ್ರದಲ್ಲಿದ್ದಾನೆ. ಇವರನ್ನು 8 ರೀತಿಯ ಭೌತಿಕ ಸುಖಗಳ ಅಧಿಪತಿ ಎಂದು ಪರಿಗಣಿಸಲಾಗಿದೆ. ಧನಿಷ್ಠಾದ ಚಿಹ್ನೆ ಶಿವನ ಡಮರು ಆಗಿದೆ. ಇದು ನಿರಂತರ ಲಯವನ್ನು ಸೂಚಿಸುತ್ತದೆ. ಮಂಗಳನು ಸೋಲನ್ನೇ ಅರಿಯದ ಸೇನಾಪತಿ. ಮಕರ ರಾಶಿಯ ಶಿಸ್ತಿನ ಸ್ವಭಾವಕ್ಕೆ ರಾಹುವಿನ ಮಹತ್ವಾಕಾಂಕ್ಷೆ ಮತ್ತು ಮಂಗಳನ ಆಕ್ರಮಣಕಾರಿ ಗುಣ ಪ್ರವೇಶಿಸಿದಾಗ ಶಕ್ತಿಯ ಬೃಹತ್ ಸ್ಫೋಟ ಉಂಟಾಗುತ್ತದೆ. ರಾಹು ಭ್ರಮೆಯನ್ನು ಸೃಷ್ಟಿಸುವ ಗ್ರಹ ಮತ್ತು ಈಗ ಅದಕ್ಕೆ ಮಂಗಳನ ಬೆಂಬಲ ಸಿಕ್ಕಿದೆ. ನಿಮ್ಮ ಶಕ್ತಿಯ ಸರಿಯಾದ ಸಮತೋಲನವನ್ನು ನೀವು ಕಾಯ್ದುಕೊಂಡರೆ ಈ ಪರಿಸ್ಥಿತಿಯು ನಿಮಗೆ ಅಪರಿಮಿತ ಸಾಮರ್ಥ್ಯವನ್ನು ನೀಡುತ್ತದೆ. ಮೊದಲನೆಯದಾಗಿ ನಿಮ್ಮ ಆರ್ಥಿಕತೆ ಮತ್ತು ಹಣದ ಅರಿವಿನ ಬಗ್ಗೆ ಮಾತನಾಡೋಣ. ದ್ವಿತೀಯ ಭಾವದಲ್ಲಿ ರಾಹುವಿನ ಗೋಚಾರವು ಹಣದ ಬಗ್ಗೆ ನಿಮ್ಮೊಳಗೆ ಹಠಾತ್ ಹಸಿವನ್ನು ಜಾಗೃತಗೊಳಿಸುತ್ತದೆ. ರಾಹು ಯಾವ ಭಾವದಲ್ಲಿ ಕುಳಿತುಕೊಳ್ಳುತ್ತಾನೋ ಅಲ್ಲಿನ ಫಲಿತಾಂಶಗಳನ್ನು ಹಲವು ಪಟ್ಟು ಹೆಚ್ಚಿಸುತ್ತಾನೆ ಎಂಬುದು ಜ್ಯೋತಿಷ್ಯದ ಸ್ಪಷ್ಟ ನಿಯಮ. ರಾಹು ಧನಭಾವದಲ್ಲಿ ಮತ್ತು ಧನಿಷ್ಠಾದಂತಹ ಧನದಾಯಕ ನಕ್ಷತ್ರದಲ್ಲಿ ಗೋಚರ ಮಾಡುತ್ತಿದ್ದಾನೆ. ಇದರ ಪ್ರಭಾವದಿಂದ ಅನಿರೀಕ್ಷಿತ ಮಾರ್ಗಗಳಿಂದ ಹಣ ಬರುವ ಬಲವಾದ ಸಾಧ್ಯತೆ ಇದೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಹಣ ಅಥವಾ ಪದೇ ಪದೇ ಮುಂದೂಡಲ್ಪಟ್ಟಿದ್ದ ವ್ಯಾಪಾರ ಒಪ್ಪಂದಗಳು ಈಗ ಪೂರ್ಣಗೊಳ್ಳಬಹುದು. ಹಣ ಗಳಿಸಲು ಹೊಸ ಐಡಿಯಾಗಳು ನಿಮ್ಮ ಮುಂದೆ ಬರಲಿದೆ. ಇದೇ ಸಮಯದಲ್ಲಿ ಮಕರ ರಾಶಿಯವರ 6ನೇ ಭಾವದಲ್ಲಿ ಅಂದರೆ ಶತ್ರು ಮತ್ತು ಸಾಲದ ಸ್ಥಾನದಲ್ಲಿ ಸಾಕ್ಷಾತ್ ಮಂಗಳನೇ ಗೋಚಾರ ಮಾಡುತ್ತಿದ್ದಾನೆ. ಈ ಪರಿಸ್ಥಿತಿಯು ಶಕ್ತಿಶಾಲಿ ಶತ್ರುಹಂತ ಯೋಗವನ್ನು ಸೃಷ್ಟಿಸುತ್ತಿದೆ. ನಿಮ್ಮ ಮೇಲೆ ಯಾವುದಾದರೂ ಹಳೆಯ ಸಾಲವಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಕೈಗೆ ಅಂತಹ ನಗದು ಹಣ ಬರಬಹುದು. ಅದರಿಂದ ನೀವು ಆ ಸಾಲವನ್ನು ತೀರಿಸಬಹುದು. ದೊಡ್ಡ ಪ್ರಾಜೆಕ್ಟ್ಗಾಗಿ ಸಾಲದ ನಿರೀಕ್ಷೆಯಲ್ಲಿರುವವರಿಗೂ ದಾರಿಗಳು ತೆರೆಯಬಹುದು. ಆದರೆ ಇಲ್ಲಿ ನನ್ನ ಅನುಭವವು ನಿಮಗೆ ಒಂದು ವಿಶೇಷ ಎಚ್ಚರಿಕೆಯನ್ನು ಸಹ ನೀಡುತ್ತದೆ. ರಾಹು ನೀಡಿದ ಹಣವು ಹೆಚ್ಚಾಗಿ ಒಂದು ಭ್ರಮೆಯಾಗಿರುತ್ತದೆ. ಅದು ಪ್ರವಾಹದ ನೀರಿನಂತೆ ಬರುತ್ತದೆ ಮತ್ತು ಅದನ್ನು ಸರಿಯಾದ ಸ್ಥಳದಲ್ಲಿ ಇಡದಿದ್ದರೆ ಮರಳಿನ ಅರಮನೆಯಂತೆ ಕುಸಿದು ಬೀಳಬಹುದು. ಆದ್ದರಿಂದ ನಿಮ್ಮ ಕೈಗೆ ನಗದು ಹಣ ಬಂದ ತಕ್ಷಣ ಅದನ್ನು ಯಾವುದಾದರೂ ಘನ ಆಸ್ತಿ ಅಥವಾ ಸ್ಥಿರಾಸ್ತಿಯಾಗಿ ಪರಿವರ್ತಿಸಿ. ಆಸ್ತಿ ಮತ್ತು ರಿಯಲ್ ಎಸ್ಟೇಟ್ ವಿಚಾರಗಳಲ್ಲಿ ಈ ಸಮಯ ಅತ್ಯಂತ ಲಾಭದಾಯಕವಾಗಿ. ಮಂಗಳನು ಭೂಮಿಯ ಕಾರಕ. ರಿಯಲ್ ಎಸ್ಟೇಟ್ ಬ್ರೋಕರ್ಗಳು, ಬಿಲ್ಡರ್ಗಳು
ಅಥವಾ ನಿರ್ಮಾಣ ಕಾರ್ಯಗಳಿಗೆ ಸಂಬಂಧಿಸಿದ ಜನರಿಗೆ ಉತ್ತಮ ಲಾಭ ಸಿಗಬಹುದು. ಸ್ಥಗಿತಗೊಂಡಿದ್ದ ನಿರ್ಮಾಣ ಕಾರ್ಯಗಳು ಪೂರ್ಣಗೊಳ್ಳಲಿವೆ. ಆದಾಗ್ಯೂ ರಾಹುವಿನ ಪ್ರಭಾವದಿಂದಾಗಿ ದಾಖಲೆಗಳಲ್ಲಿ ವಂಚನೆಯಾಗುವ ಅವಕಾಶವಿರುತ್ತದೆ. ಆಸ್ತಿಯನ್ನು ಖರೀದಿಸುವಾಗ ಅಥವಾ ಮಾರಾಟ ಮಾಡುವಾಗ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮತ್ತು ಕಾನೂನು ತಜ್ಞರ ಸಲಹೆಯನ್ನು ಖಂಡಿತವಾಗಿ ಪಡೆಯಿರಿ. ಆತುರದಲ್ಲಿ ಯಾವುದೇ ಸಹಿ ಮಾಡಬೇಡಿ. ಈಗ ನಿಮ್ಮ ವೃತ್ತಿ ಮತ್ತು ವ್ಯಾಪಾರದ ಬಗ್ಗೆ ಮಾತನಾಡೋಣ. ದ್ವಿತೀಯ ಭಾವದಲ್ಲಿ ಕುಳಿತಿರುವ ರಾಹುವಿನ ದೃಷ್ಟಿಯು ನಿಮ್ಮ 6ನೇ, 8ನೇ ಮತ್ತು 10ನೇ ಭಾವಗಳ ಮೇಲೆ ಬೀಳುತ್ತಿದೆ. ಇದು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಂತು ಹೋದ ಕಾರ್ಯಗಳು ಅತಿ ವೇಗವನ್ನು ಪಡೆದುಕೊಳ್ಳುವ ಸಮಯವಾಗಿದೆ. ಉದ್ಯೋಗ ಬದಲಾವಣೆ ಅಥವಾ ಉತ್ತಮ ವರ್ಗಾವಣೆಯ ನಿರೀಕ್ಷೆಯಲ್ಲಿರುವವರಿಗೆ ಮಂಗಳನ ಶಕ್ತಿಯು ಅವರಿಗೆ ಅಗತ್ಯವಿದ್ದ ಧೈರ್ಯವನ್ನು ನೀಡುತ್ತದೆ. ವ್ಯಾಪಾರದಲ್ಲಿ ವಿಶೇಷವಾಗಿ ಚರ್ಮದ ಉದ್ಯಮ, ರಾಸಾಯನಿಕ ಸೌಂದರ್ಯವರ್ಧಕಗಳು, ಆತಿಥ್ಯ ಅಥವಾ ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ರಾಹು ನಿಮಗೆ ಅನಿರೀಕ್ಷಿತ ಏರಿಕೆಯನ್ನು ನೀಡಬಹುದು. ನಿಮ್ಮ ಬ್ರ್ಯಾಂಡ್ನ ಮೌಲ್ಯ ಹೆಚ್ಚಾಗುತ್ತದೆ ಮತ್ತು ಜಾಗತಿಕ ಸಂಪರ್ಕ ಜಾಲಕ್ಕೆ ಸೇರುವ ಅವಕಾಶಗಳು ಲಭ್ಯವಾಗುತ್ತವೆ. ಉನ್ನತ ಅಧಿಕಾರಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕಗಳು ಏರ್ಪಡುವ ಪೂರ್ಣ ಸಾಧ್ಯತೆ ಇದೆ. ಇದರೊಂದಿಗೆ ನಿಮ್ಮ ಮಾತಿನ ಪ್ರಭಾವವು ಬಹಳಷ್ಟು ಹೆಚ್ಚಾಗುತ್ತದೆ. ದ್ವಿತೀಯ ಭಾವವು ಮಾತಿನ ಸ್ಥಾನವಾಗಿದೆ. ರಾಹು ಇಲ್ಲಿ ಮಂಗಳನ ಶಕ್ತಿಯೊಂದಿಗೆ ಸೇರಿ ನಿಮ್ಮ ಸಂಭಾಷಣೆಯಲ್ಲಿ ಒಂದು ಮಾಂತ್ರಿಕ ಪರಿಣಾಮವನ್ನು ಉಂಟು ಮಾಡುತ್ತಾನೆ. ಬೋರ್ಡ್ ರೂಮ್ ಮೀಟಿಂಗ್ಗಳಲ್ಲಿ ನಿಮ್ಮ ವಾದಗಳು ದೊಡ್ಡ ವಿರೋಧಿಗಳನ್ನು ಮೌನಗೊಳಿಸುತ್ತವೆ. ನಿಮ್ಮ ಸಂವಹನವು ಎಷ್ಟೊಂದು ಆಕರ್ಷಕವಾಗುತ್ತದೆ ಎಂದರೆ ಹದಗೆಟ್ಟ ಕೆಲಸಗಳು ಕೂಡ ಮಾತುಕತೆಯ ಮೂಲಕವೇ ಬಗೆಹರಿಯುತ್ತವೆ. ಆದರೆ ಮಂಗಳನ ಕೋಪ ಮತ್ತು ರಾಹುವಿನ ವಿಸ್ತರಣೆಯು ಮಾತನ್ನು ಕಠೋರವಾಗಿಯೂ ಮಾಡಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಆಕ್ರಮಣಕಾರಿ ಸ್ವಭಾವವು ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ. ಆದರೆ ಅದೇ ಕಠೋರವಾದ ಮಾತನ್ನು ನಿಮ್ಮ ಕುಟುಂಬದ ಅಥವಾ ಜೀವನ ಸಂಗಾತಿಯ ಮುಂದೆ ಬಳಸಿದರೆ ಸಂಬಂಧಗಳಲ್ಲಿ ದೊಡ್ಡ ನಷ್ಟವಾಗಬಹುದು. ಮನೆಯ ಹೊಸ್ತಿಲನ್ನು ದಾಟಿದ ತಕ್ಷಣ ನಿಮ್ಮ ಮಾತಿನಲ್ಲಿ ನಮ್ರತೆಯನ್ನು ತನ್ನಿರಿ. ಮನರಂಜನಾ ಉದ್ಯಮ ಅಥವಾ ಅನೈತಿಕ ಕಾರ್ಯಗಳಿಗೆ ಅವಕಾಶವಿರುವ ಯಾವುದೇ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವ ಜನರು ಜಾಗರೂಕರಾಗಿರಬೇಕು. ರಾಹು ಆಸೆ ಹುಟ್ಟಿಸುತ್ತಾನೆ, ಆದರೆ ಪ್ರಾಮಾಣಿಕತೆಯ ಹಾದಿಯೇ ನಿಮ್ಮ ಅತಿದೊಡ್ಡ ರಕ್ಷಾ ಕವಚವಾಗಿದೆ. ನಿಮ್ಮ ಜೀವನದ ಮತ್ತೊಂದು ಅತ್ಯಂತ ಸೂಕ್ಷ್ಮ ಭಾಗವೆಂದರೆ ನಿಮ್ಮ ಪ್ರೇಮ ಜೀವನ ಮತ್ತು ಸಂಬಂಧಗಳು. ಮನೆಯ ಮತ್ತು ಭ್ರಮೆಯ ಗ್ರಹವಾದ ರಾಹು ನಿಷ್ಠೆ ಮತ್ತು ಬದ್ಧತೆಯ ನಕ್ಷತ್ರವಾದ ಧನಿಷ್ಠಾಗೆ ತೆರಳಿದ್ದಾನೆ. ಇದರ ಪರಿಣಾಮವಾಗಿ ರಾಹು ನಿಷ್ಠೆಯ ಮುಖವಾಡವನ್ನು ಧರಿಸಿ ಮಾಯಾಜಾಲವನ್ನು ಹೆಣೆಯುತ್ತಾನೆ. ಆಗಸ್ಟ್ನಿಂದ ನವೆಂಬರ್ ಅಂತ್ಯದವರೆಗಿನ ಸಮಯವು ಭ್ರಮೆಯ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಪ್ರೇಮ ಜೀವನವು ಅತ್ಯಂತ ಆದರ್ಶಕವಾಗಿದೆ ಎಂದು ನಿಮಗೆ ಅನಿಸಬಹುದು. ಹೊಸ ಜನರು ನಿಮ್ಮ ಜೀವನಕ್ಕೆ ಬರುತ್ತಾರೆ ಮತ್ತು ನಿಮ್ಮನ್ನು ವೇಗವಾಗಿ ಆಕರ್ಷಿಸುತ್ತಾರೆ. ನಿಮ್ಮನ್ನು ಬಿಟ್ಟು ಹೋದ ಹಳೆಯ ಪಾಲುದಾರರು ಹಿಂತಿರುಗಿ ಬದ್ಧತೆಯ ಭರವಸೆಗಳನ್ನು ನೀಡಬಹುದು. ರಾಹು ದೈಹಿಕ ಆಕರ್ಷಣೆಯನ್ನು ಅತಿಯಾಗಿ ಹೆಚ್ಚಿಸುತ್ತಾನೆ. ಇದರಿಂದಾಗಿ ನೀವು ವಾಸ್ತವತೆಯನ್ನು ನಿರ್ಲಕ್ಷಿಸಬಹುದು. ಇವೆಲ್ಲವೂ ತುಂಬಾ ರೊಮ್ಯಾಂಟಿಕ್ ಎಂದು ತೋರಬಹುದು. ಆದರೆ ಡಿಸೆಂಬರ್ 5ರ ಸುಮಾರಿಗೆ ರಾಹು ಕುಂಭ ರಾಶಿಯಿಂದ ವಕ್ರಗತಿಯಾಗಿ ಮತ್ತೆ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಈ ಭ್ರಮೆ ಮುರಿಯುತ್ತದೆ. ನೀವು ಕಣ್ಮುಚ್ಚಿ ನಂಬಿದ್ದ ಭರವಸೆಗಳ ಹಿಂದಿನ ಸತ್ಯವು ಹೊರಬರುವ ಬಲವಾದ ಸಾಧ್ಯತೆಯನ್ನು ಗ್ರಹಗಳ ಚಲನೆಯು ತೋರಿಸುತ್ತಿದೆ. ವೈವಾಹಿಕ ಜೀವನದಲ್ಲಿ ಪಾಲುದಾರರು ಪ್ರಾಮಾಣಿಕವಾಗಿ ನಡೆದುಕೊಳ್ಳದಿದ್ದರೆ ಡಿಸೆಂಬರ್ ವೇಳೆಗೆ ಅದು ಬಹಿರಂಗಗೊಳ್ಳುವ ಸಂಪೂರ್ಣ ಸಾಧ್ಯತೆ ಇದೆ. ಇದು ಮನೆಯಲ್ಲಿ ಉದ್ವಿಗ್ನತೆಯನ್ನು ತರಬಹುದು. ಆದ್ದರಿಂದ ಯಾವುದೇ ಹೊಸ ಸಂಬಂಧದಲ್ಲಿ ತುಂಬಾ ಮುಂಚಿತವಾಗಿ ಬದ್ಧತೆಯನ್ನು ನೀಡಬೇಡಿ. ಯಾವುದೇ ಭರವಸೆಯನ್ನು ಸಮಯದ ಓರೆಗೆಯಲ್ಲಿ ಹಚ್ಚಿ ಪರೀಕ್ಷಿಸಿ. ಭಾವನೆಗಳಿಗೆ ಒಳಗಾಗಿ ತಕ್ಷಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ನಿಮ್ಮ ಲಗ್ನಾಧಿಪತಿಯಾದ ಶನಿಯ ಸ್ವಭಾವವು ಕಾಯುವಿಕೆಯಾಗಿದೆ. ಆದ್ದರಿಂದ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ವಿವಿಧ ವರ್ಗಗಳ ಮೇಲೂ ಈ ಗೋಚಾರದ ಪ್ರಭಾವವು ವಿಭಿನ್ನವಾಗಿರುತ್ತದೆ. ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಯುವಕರಿಗೆ ಈ ಸಮಯ ಬಹಳ ಮುಖ್ಯವಾಗಿದೆ. ಯಶಸ್ಸಿಗೆ ಅಗತ್ಯವಾದ ಏಕಾಗ್ರತೆ ಮತ್ತು ಉತ್ಸಾಹವನ್ನು ಮಂಗಳ ಮತ್ತು ರಾಹು ನಿಮಗೆ ನೀಡುತ್ತಿದ್ದಾರೆ. ರಕ್ಷಣೆ, ಪೊಲೀಸ್, ವೈದ್ಯಕೀಯ, ಎಂಜಿನಿಯರಿಂಗ್ ಅಥವಾ ಆಡಳಿತಾತ್ಮಕ ಸೇವೆಗಳಿಗೆ ತಯಾರಿ ನಡೆಸುತ್ತಿರುವ ಯುವಕರು ಯಶಸ್ವಿಯಾಗುವ ಸಾಧ್ಯತೆಗಳು ಹಲವು ಪಟ್ಟು ಹೆಚ್ಚಾಗಿವೆ. ಆದರೆ ರಾಹುವು ವಿಶೇಷವಾಗಿ ಸಾಮಾಜಿಕ ಮಾಧ್ಯಮಗಳ ಗಿಳಿನ ರೂಪದಲ್ಲಿ ಏಕಾಗ್ರತೆಯನ್ನು ಭಂಗ ಮಾಡುತ್ತಾನೆ. ನಿಮ್ಮ ಪುಸ್ತಕಗಳ ಮೇಲೆ ನಿಮ್ಮ ಗಮನವನ್ನು ಇರಿಸಿದರೆ ಧನಿಷ್ಠ ನಕ್ಷತ್ರವು ಖಂಡಿತವಾಗಿಯೂ ನಿಮ್ಮನ್ನು
ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಮನೆಯನ್ನು ನಿಭಾಯಿಸುವ ಗೃಹಿಣಿಯರಿಗೆ ಈ ಗೋಚಾರವು ಕೌಟುಂಬಿಕ ಸಂಬಂಧಗಳನ್ನು ಪರೀಕ್ಷಿಸುತ್ತದೆ. ಮಂಗಳ ಮತ್ತು ರಾಹು ಮಾತಿನಲ್ಲಿ ಕಠೋರತೆಯನ್ನು ತರುತ್ತಾರೆ. ಇದು ಸಣ್ಣ ವಿಷಯಗಳಿಗೂ ಅಹಂಕಾರದ ಘರ್ಷಣೆಗೆ ಕಾರಣವಾಗಬಹುದು. ಒತ್ತಡದ ಸಮಯದಲ್ಲಿ ವಾದಗಳನ್ನು ತಪ್ಪಿಸುವುದೇ ಅತ್ಯುತ್ತಮ ಕಾರ್ಯತಂತ್ರವಾಗಿದೆ. ನಿಮ್ಮ 7ನೇ ಭಾವದಲ್ಲಿರುವ ಸೂರ್ಯ ಮತ್ತು ಗುರುವಿನ ಸಂಯೋಗವು ನಿಮಗೆ ಬುದ್ಧಿವಂತಿಕೆಯನ್ನು ನೀಡುತ್ತಿದೆ. ಅದನ್ನು ಬಳಸಿ. ನಿಮ್ಮ ಬಳಿ ಬರುವ ಯಾವುದೇ ಹಣವನ್ನು ಹಾಗೆಯೇ ಇಡಬೇಡಿ. ಬದಲಿಗೆ ಯಾವುದಾದರೂ ಸುರಕ್ಷಿತ ಉಳಿತಾಯ ಯೋಜನೆ ಅಥವಾ ಚಿನ್ನದಲ್ಲಿ ಹೂಡಿಕೆ ಮಾಡಿ. ನಿವೃತ್ತರಾದ ವೀಕ್ಷಕರಿಗೆ ಏಕಾದಶ 11ನೇ ಭಾವವು ಸಕ್ರಿಯವಾಗಿದೆ. ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ. ರಾಹು ವಾತಗ್ರಹ ಮತ್ತು ಮಂಗಳ ಅಗ್ನಿಗ್ರಹ. ಆದ್ದರಿಂದ ಕೀಲು ನೋವು, ರಕ್ತದೊತ್ತಡದಲ್ಲಿ ಏರಿಳಿತ ಅಥವಾ ನಿದ್ರಾಹೀನತೆಯ ಸಮಸ್ಯೆ ಉಂಟಾಗಬಹುದು. ದೈಹಿಕ ತೊಂದರೆಯಾದಾಗ ಮನೆಮದ್ದುಗಳ ಬದಲಾಗಿ ತಕ್ಷಣ ತಜ್ಞರನ್ನು ಸಂಪರ್ಕಿಸಿ. ನಿಮ್ಮ ಜೀವಮಾನದ ಉಳಿತಾಯವನ್ನು ಯಾವುದೇ ದುರಾಸೆಯ ಅಥವಾ ಅಪರಿಚಿತ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕು. ರಾಹು ನಿಮ್ಮನ್ನು ಜೂಜು ಅಥವಾ ಷೇರು ಮಾರುಕಟ್ಟೆಯಲ್ಲಿ ಆಮಿಷಕ್ಕೊಳಪಡಿಸಬಹುದು. ಶನಿಯ ಶಿಸ್ತಿಗೆ ಅಂಟಿಕೊಳ್ಳಿ ಮತ್ತು ಸುರಕ್ಷಿತ ಹೂಡಿಕೆಗಳಿಗೆ ಆದ್ಯತೆ ನೀಡಿ. ಯುವಜನರು ಮನೆಯ ಹಿರಿಯರ ಸಲಹೆಯನ್ನು ಪಾಲಿಸಬೇಕು, ಏಕೆಂದರೆ ಏಕಾದಶ ಭಾವವು ಅವರನ್ನು ಪ್ರತಿನಿಧಿಸುತ್ತದೆ. ಅವರ ಆಶೀರ್ವಾದವೇ ಈ ಸಮಯದಲ್ಲಿ ನಿಮ್ಮ ಅತಿದೊಡ್ಡ ರಕ್ಷಾ ಕವಚವಾಗಿದೆ. ನಿಮ್ಮ ವೈಯಕ್ತಿಕ ಜನ್ಮಕುಂಡಲಿ ಅಥವಾ ಪ್ರಸ್ತುತ ದೆಸೆಯು ನಿಮಗೆ ಬೆಂಬಲ ನೀಡುತ್ತಿರುವಾಗ ಮಾತ್ರ ಈ ಗೋಚಾರವು ನಿಮಗಾಗಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ನಿಮ್ಮ ಕುಂಡಲಿಯಲ್ಲಿ ಮಂಗಳ ಅಥವಾ ರಾಹು 8ನೇ ಭಾವವಾದ ಕಷ್ಟದ ಸ್ಥಾನದಲ್ಲಿ ಅಥವಾ 12ನೇ ಭಾವವಾದ ಖರ್ಚಿನ ಸ್ಥಾನದಲ್ಲಿ ಕುಳಿತಿದ್ದರೆ ಈ ಅವಧಿಯಲ್ಲಿ ನೀವು ಹೋರಾಟವನ್ನು ಎದುರಿಸಬೇಕಾಗಬಹುದು. ಹಠಾತ್ ವೈದ್ಯಕೀಯ ವೆಚ್ಚಗಳು ಅಥವಾ ಅನಗತ್ಯ ನಷ್ಟಗಳು ಉಂಟಾಗಬಹುದು. ಪ್ರಸ್ತುತ ದೆಸೆಯ ಅವಧಿಯು 6ನೇ, 8ನೇ ಅಥವಾ 12ನೇ ಭಾವದೊಂದಿಗೆ ಸಂಬಂಧ ಹೊಂದಿದ್ದರೆ ರಾಹು ನಿಮ್ಮನ್ನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಬಹುದು. ಯಾವುದೇ ದೊಡ್ಡ ಹೂಡಿಕೆ, ಮದುವೆಯ ನಿರ್ಧಾರ ಅಥವಾ ಕೆಲಸವನ್ನು ಬಿಡುವ ಮೊದಲು ಅರ್ಹ ಜ್ಯೋತಿಷಿಯಿಂದ ನಿಮ್ಮ ವೈಯಕ್ತಿಕ ಕುಂಡಲಿಯನ್ನು ಖಂಡಿತವಾಗಿ ವಿಶ್ಲೇಷಿಸಿಕೊಳ್ಳಿ. ಗೋಚಾರವು ಬ್ರಹ್ಮಾಂಡದ ಶಕ್ತಿಯ ದಿಕ್ಕನ್ನು ಹೇಳುತ್ತದೆ, ಆದರೆ ಫಲಿತಾಂಶಗಳನ್ನು ನಿಮ್ಮ ಜನ್ಮ ಕುಂಡಲಿಯೇ ನಿರ್ಧರಿಸುತ್ತದೆ. ಈ ಬ್ರಹ್ಮಾಂಡದ ಶಕ್ತಿಯನ್ನು ನಿಮ್ಮ ಪರವಾಗಿ ಮಾಡಿಕೊಳ್ಳಲು ಮತ್ತು ರಾಹುವಿನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಕೆಲವು ನಿಖರವಾದ ಮತ್ತು ವೈದಿಕ ಪರಿಹಾರಗಳನ್ನು ಮಾಡುವುದು ಅತ್ಯಂತ ಅವಶ್ಯಕವಾಗಿ. ಮಂಗಳ ಮತ್ತು ರಾಹುವಿನ ಸಮತೋಲನಕ್ಕಾಗಿ ಮೊದಲನ ಪರಿಹಾರವು ಕಬ್ಬಿಣಕ್ಕೆ ಸಂಬಂಧಿಸಿದೆ. ಮಂಗಳನು ಕಬ್ಬಿಣದ ಕಾರಕ ಮತ್ತು ರಾಹು ತುಕ್ಕಿನ ಕಾರಕ. ನಿಮ್ಮ ಮನೆಯ ಛಾವಣಿ ಅಥವಾ ಬಾಲ್ಕನಿಯಿಂದ ಯಾವುದೇ ತುಕ್ಕು ಹಿಡಿದ ಕಬ್ಬಿಣ, ಹಳೆಯ ಉಪಕರಣಗಳು ಅಥವಾ ಕೆಟ್ಟುಹೋದ ಯಂತ್ರಗಳನ್ನು ತಕ್ಷಣವೇ ಹೊರಹಾಕಿ. ತುಕ್ಕು ಹಿಡಿದ ಕಬ್ಬಿಣವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಅಪಘಾತಗಳನ್ನು ಆಹ್ವಾನಿಸುತ್ತದೆ. ಬಳಕೆಯಲ್ಲಿರುವ ಉಪಕರಣಗಳನ್ನು ಸ್ವಚ್ಛಗೊಳಿಸಿ ಮತ್ತು ಅವುಗಳಿಗೆ ಗ್ರೀಸ್ ಹಾಕಿಸಿ. 2ನೇ ಪರಿಹಾರವು ಶನಿ ಮತ್ತು ರಾಹುವಿಗೆ ಸಂಬಂಧಿಸಿದೆ. ಜ್ಯೋತಿಷ್ಯದಲ್ಲಿ ಶನಿ ಮತ್ತು ರಾಹು ಇಬ್ಬರೂ ಸಮಾಜದ ದುಡಿಯುವ ವರ್ಗವನ್ನು ಪ್ರತಿನಿಧಿಸುತ್ತಾರೆ. ನಿಮ್ಮ ಯಶಸ್ಸಿಗೆ ನೀವು ಎಂದಿಗೂ ಯಾವುದೇ ಕಾರ್ಮಿಕ ಅಥವಾ ಬಡ ವ್ಯಕ್ತಿಯನ್ನು ಅವಮಾನಿಸದಿರುವುದು ಅಗತ್ಯ. ಶನಿವಾರ ಸಂಜೆ ಯಾವುದೇ ನಿರ್ಗತಿಕರಿಗೆ ಗೌರವಯುತವಾಗಿ ಉಪ್ಪು, ಖಾರವಿರುವ ಊಟವನ್ನು ನೀಡಿ. ರಾಹುವಿಗೆ ಉಪ್ಪಿನಾಂಶವಿರುವ ವಸ್ತುಗಳು ತುಂಬಾ ಇಷ್ಟ. 3ನೇ ಪರಿಹಾರವು ಧನಿಷ್ಠ ನಕ್ಷತ್ರಕ್ಕೆ ಸಂಬಂಧಿಸಿದೆ. ಧನಿಷ್ಠಾದ ಸಂಕೇತವು ಡಮರು ಆಗಿದೆ ಮತ್ತು ಇದು ಸಂಗೀತ ಮತ್ತು ಕಲೆಗೆ ಸಂಬಂಧಿಸಿದೆ. ಈ ಅವಧಿಯಲ್ಲಿ ಯಾವುದೇ ಕಲಾವಿದರನ್ನು ಅಣಕಿಸಬೇಡಿ. ನಿಮ್ಮ ಪೂಜಾ ಕೋಣೆಯಲ್ಲಿ ಒಂದು ಸಣ್ಣ ಡಮರು ಇರಿಸಿ. ಮನೆಯಲ್ಲಿ ಉದ್ವಿಗ್ನತೆ ಅನಿಸಿದಾಗ ಅಥವಾ ಹಣಕಾಸಿನ ಅಡೆತಡೆಗಳು ಉಂಟಾದಾಗ ಡಮರು ಬಾರಿಸಿ. ಇದರ ಕಂಪನವು ಮನೆಯ ನಕಾರಾತ್ಮಕ ಶಕ್ತಿಯನ್ನು ಮತ್ತು ರಾಹುವಿನ ಭ್ರಮೆಯನ್ನು ನಾಶಪಡಿಸುತ್ತಿದೆ. 4ನೇ ಪರಿಹಾರವೆಂದರೆ ಶಿವನ ಆರಾಧನೆ. ಶ್ರಾವಣದ ಪವಿತ್ರ ತಿಂಗಳಲ್ಲಿ ರಾಹುವನ್ನು ನಿಯಂತ್ರಿಸಲು ಉತ್ತಮ ಮಾರ್ಗವೆಂದರೆ ಮಹಾದೇವನ ಆಶ್ರಯ ಪಡೆಯುವುದು. ಪ್ರತಿದಿನ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಮತ್ತು ಓಂ ನಮಃ ಶಿವಾಯ ಎಂದು ಮನಸ್ಸಿನಲ್ಲೇ ಜಪಿಸಿ. ನೀಲಂ ರತ್ನವನ್ನು ಧರಿಸುವ ಮೊದಲು ನಿಮ್ಮ ಕುಂಡಲಿಯನ್ನು ಕಡ್ಡಾಯವಾಗಿ ನಿಖರವಾಗಿ ವಿಶ್ಲೇಷಿಸಿಕೊಳ್ಳಿ, ಏಕೆಂದರೆ ಸಲಹೆ ಇಲ್ಲದೆ ಅದನ್ನು ಧರಿಸುವುದು ವ್ಯತಿರಿಕ್ತ ಪರಿಣಾಮಗಳನ್ನು ಬೀರಬಹುದು. ಮಕರ ರಾಶಿಯವರೇ, ಇದು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಘಟ್ಟವಾಗಿದೆ. ರಾಹು ಮತ್ತು ಮಂಗಳ ನಿಮಗೆ ಕೆಲಸ ಮಾಡುವ ಶಕ್ತಿಯನ್ನು ನೀಡುತ್ತಿದ್ದಾರೆ,
ಆದರೆ ನಿಮ್ಮ ಅಧಿಪತಿಯಾದ ಶನಿ ನಿಮ್ಮಿಂದ ಕೇವಲ ಶಿಸ್ತನ್ನು ನಿರೀಕ್ಷಿಸುತ್ತಾನೆ. ನೀವು ದುರಾಸೆಯಿಂದ ದೂರವಿದ್ದು ನಿಮ್ಮ ಮಾತಿನ ಮೇಲೆ ನಿಯಂತ್ರಣವನ್ನಿಟ್ಟುಕೊಂಡು ಈ ವೈದಿಕ ಪರಿಹಾರಗಳನ್ನು ನಿಯಮಿತವಾಗಿ ಪಾಲಿಸಿದರೆ ಈ ಗೋಚಾರವು ನೀವು ಊಹಿಸದಂತಹ ಎಲ್ಲವನ್ನೂ ನಿಮಗೆ ನೀಡಿ ಹೋಗುತ್ತದೆ. ದೇವರು ನಿಮ್ಮ ಮಾರ್ಗವನ್ನು ಸುಗಮಗೊಳಿಸಲಿ ಮತ್ತು ಮಹಾದೇವನ ಕೃಪೆ ನಿಮ್ಮ ಮತ್ತು ನಿಮ್ಮ ಇಡೀ ಕುಟುಂಬದ ಮೇಲೆ ಸದಾ ಇರಲು ಎಂದು ಪ್ರಾರ್ಥಿಸುತ್ತೇನೆ.